ಹಾಯ್ ಹೆಲೋ ಎಲ್ಲರಿಗೂ ಸೂಪರ್ ನಮ್ಮ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2024 ಮೇ 10 ಇದೇ ಶುಕ್ರವಾರ ಅಕ್ಷಯ ತೃತೀಯದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಸ್ತು ಖರೀದಿಸಿದರೆ ಬದುಕು ಖಂಡಿತ ಬಂಗಾರವಾಗುತ್ತೆ. ಈ ದಿನದಂದು ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳನ್ನು ತೆಗೆದುಕೊಂಡರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನಾವು ಪಡೆಯಬಹುದಾದ ಕೆಲವು ವಿಷಯಗಳು ಇವೆ. ಅಕ್ಷಯ ತೃತೀಯದಂದು ರಾಶಿ ಚಿಹ್ನೆಯ ಪ್ರಕಾರ ನೀವು ಏನನ್ನು ಖರೀದಿಸಬಹುದು ಎಂದು ನಾವೀಗ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷರಾಶಿ. ಅಕ್ಷಯ ತೃತೀಯ ದಿನದಂದು ಮೇಷರಾಶಿಗೆ ಸೇರಿದ ಜನರು ಬಾರ್ಲಿ, ಚಿನ್ನ, ತಾಮ್ರದ ಪಾತ್ರೆಗಳನ್ನು ಖರೀದಿಸಬೇಕು. ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಒಳಿತಾಗುವುದು. ನಂತರ ಎರಡನೆಯದಾಗಿ ವೃಷಭ ರಾಶಿ. ಈ ರಾಶಿಯವರು ಅಕ್ಷಯ ತೃತೀಯದಂದು ಅಕ್ಕಿ, ಬೆಳ್ಳಿ, ರಾಗಿ, ಕವಡೆಗಳನ್ನು ಖರೀದಿಸಬೇಕು. ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಶುಭವಾಗಲಿದೆ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ಅಕ್ಷಯ ತೃತೀಯದಂದು ಮಿಥುನ ರಾಶಿಯವರು ಹಸಿರು ಬಟ್ಟೆಗಳನ್ನು ಖರೀದಿಸಬಹುದು. ಇದು ಮಿಥುನ ರಾಶಿಗೆ ಸೇರಿದ ಜನರ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ತಪ್ಪದೆ ನೀವು ಇದನ್ನು ಮಾಡಿ ನೋಡಿ. ನಂತರ ನಾಲ್ಕನೆಯದಾಗಿ ಕರ್ಕಾಟಕ ರಾಶಿ. ಅಕ್ಷಯ ತೃತೀಯದ ದಿನದಂದು ಕರ್ಕಾಟಕ ರಾಶಿಯವರು ಗೋಮಾತಿ ಚಕ್ರ, ಬೆಳ್ಳಿ ಖರೀದಿಸಿದರೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಶುಭ ದಿನದಂದು ತಪ್ಪದೆ ಇವುಗಳನ್ನು ನೀವು ಖರೀದಿಸಿ. ಐದನೆಯದಾಗಿ ಸಿಂಹರಾಶಿ. ಅಕ್ಷಯ ತೃತೀಯ ದಿನದಂದು ಸಿಂಹರಾಶಿಯ ಜನರು ಯಾವುದೇ ತಾಮ್ರದ ವಸ್ತುವನ್ನು ಖರೀದಿಸಬಹುದು. ಶ್ರೀಯಂತ್ರವನ್ನು ಖರೀದಿಸುವುದು ಸಹ ಶುಭವಾಗಿರುತ್ತೆ. ಇದರಿಂದ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಅಂತ ಹೇಳಲಾಗಿದೆ. ಇನ್ನು 6 ಕನ್ಯಾ ರಾಶಿ. ಈ ರಾಶಿಗೆ ಸೇರಿದ ಜನರು ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು. ಈ ಅಕ್ಷಯ ತೃತೀಯದಂದು ನೀವು ತುಳಸಿ ಗಿಡವನ್ನು ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗುತ್ತೆ. ಏಳನೆಯದಾಗಿ ತುಲಾರಾಶಿ. ಅಕ್ಷಯ ತೃತೀಯದ ದಿನದಂದು ತುಲಾರಾಶಿಯವರು ಶಂಖ, ಗ್ಯಾಜೆಟ್ಗಳನ್ನು, ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭ ಉಂಟು ಮಾಡಲಿದೆ. ಹಾಗಾಗಿ ನೀವು ತುಲಾರಾಶಿಯವರಾಗಿದ್ದರೆ ತಪ್ಪದೆ ಇವುಗಳನ್ನು ಖರೀದಿಸಿ. ಎಂಟನೆಯದಾಗಿ ವೃಶ್ಚಿಕ ರಾಶಿ. ನೀವು ವೃಶ್ಚಿಕ ರಾಶಿಗೆ ಸೇರಿದವರಿದ್ದರೆ ಅಕ್ಷಯ ತೃತೀಯ ದಿನದಂದು ನೀವು ಬೆಲ್ಲ, ಚಿನ್ನ, ಬಾರ್ಲಿಯನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ಬಹಳ ಹೆಚ್ಚಾಗಲಿದೆ, ಅಂದರೆ ದುಪ್ಪಟ್ಟಾಗಲಿದೆ. ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತೆ. ಇನ್ನು 9ನೆಯದಾಗಿ ಧನುರಾಶಿ. ಅಕ್ಷಯ ತೃತೀಯದಂದು ಧನುರಾಶಿಗೆ ಸೇರಿದ ಜನರು ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಪಾತ್ರೆಗಳು, ಶ್ರೀಕೃಷ್ಣನ ಮೂರ್ತಿಯನ್ನು ಮನೆಗೆ ತರಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಸಂತೋಷ ಸಮೃದ್ಧಿ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ. 10ನೆಯದಾಗಿ ಮಕರ ರಾಶಿ. ಅಕ್ಷಯ ತೃತೀಯ ದಿನದಂದು ಈ ರಾಶಿಯ ಜನರು ಬೆಳ್ಳಿಯ ಆಭರಣಗಳು, ಕಪ್ಪು ಎಳ್ಳನ್ನು ಖರೀದಿಸುವುದು ಶುಭಕರವಾಗಿರುತ್ತದೆ. ನೀವು ಈ ರಾಶಿಯವರಾಗಿದ್ದರೆ ಈ ಶುಭ ದಿನದಂದು ಈ ವಸ್ತುಗಳನ್ನು ಖರೀದಿಸಿರಿ. ಇನ್ನು 11ನೆಯದಾಗಿ ಕುಂಭರಾಶಿ. ಈ ರಾಶಿಯವರು ಬೆಳ್ಳಿ, ತಾಮ್ರ ಖರೀದಿ ಮಾಡಿ, ಶುಭವಾಗುತ್ತೆ. ಹಾಗೆ ಸೂರ್ಯ ನಮಸ್ಕಾರ ಮಾಡಿ, ಸಮಸ್ಯೆ ಕಡಿಮೆ ಆಗುತ್ತೆ, ಹೆಚ್ಚು ಲಾಭ ಕೂಡ ಬರುತ್ತದೆ. 12ನೆಯದು ಮೀನರಾಶಿ. ಅಕ್ಷಯ ತೃತೀಯದಂದು ನೀವು ಬಾರ್ಲಿ, ಚಿನ್ನ, ಅರಿಶಿಣ, ಬೇಳೆಕಾಳುಗಳನ್ನು ಮನೆಗೆ ತರಬಹುದು. ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತೆ. ಲಕ್ಷ್ಮೀ ದೇವಿ ಕೂಡ ಪ್ರಸನ್ನಳಾಗ್ತಾಳೆ ಅಂತ ಹೇಳಲಾಗಿದೆ. ಸೂಪರ್ ನಮ್ಮ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ, ಅದನ್ನು ಖಂಡಿತವಾಗಿ ನೋಡಿ.